ಬ್ರಿಜೇಶ್ ಸೋಲಂಕಿ ಒಬ್ಬ ಕಬಡ್ಡಿ ಪ್ಲೇಯರ್ ನಾಯಿ ಕಡಿತದಿಂದ ಸಾವನ್ನಪ್ಪಿದ್ದಾರೆ. ಒಂದು ಸಣ್ಣ ನಾಯಿ ಮರಿನ ಕಾಪಾಡೋಕ್ಕೋದಾಗ ಆ ನಾಯಿ ಅವರ ಕೈ ಕಚ್ಚುತ್ತೆ. ಇದೇನು ಒಂದು ಸಣ್ಣ ಗಾಯ ಅಲ್ವಾ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. 3 ವಾರ ಆದಮೇಲೆ ಅವರಿಗೆ ಹೈಡ್ರೋಫೋಬಿಯಾ ಲಕ್ಷಣಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀರನ್ನ ನೋಡಿದ್ರೆ ಭಯ ಆಗೋದು. ಇದು ರೇಬಿಸ್ನ ಫಸ್ಟ್ ಸೈನ್. ಈಗ ನಾವು ಥಿಂಕ್ ಮಾಡಬೇಕಾಗಿರೋದು ಏನಂದರೆ, ಇಷ್ಟು ಅಡ್ವಾನ್ಸ್ ಆಗಿರೋ ಮೆಡಿಕಲ್ ಫೀಲ್ಡಲ್ಲಿ ಈಗಲೂ ರೇಬಿಸ್ ಕಾಯಿಲೆಯಿಂದ ಜನ ಯಾಕೆ ಸಾಯ್ತಾ ಇದ್ದಾರೆ ಅಂತ. ಈ ವೈರಸ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನಾಯಿ ಕಚ್ಚಾದ್ಮೇಲೆ ಸ್ಕಿನ್ನಿಂದ ಮಸಲ್ಗೆ ಹೋಗುತ್ತೆ. ಅಲ್ಲಿಂದ ನರಗಳ ಮುಖಾಂತರ ಬ್ರೈನ್ ಸ್ಟೆಮ್ಮಿಂದ ಬ್ರೈನ್ ತಲುಪುತ್ತೆ. ಈ ವೈರಸ್ ರಕ್ತದ ಮುಖಾಂತರ ಹರಡಲ್ಲ. ಹಾಗಾಗಿ ನಮ್ಮ ಆ್ಯಂಟಿಬಾಡೀಸ್ ಇದ್ರ ಜೊತೆ ಫೈಟ್ ಮಾಡೋಕ್ಕೆ ಆಗಲ್ಲ. ವೈರಸ್ ಸೈಲೆಂಟಾಗಿ ನರ್ವಸ್ ಸಿಸ್ಟಮ್ನ ಅಟ್ಯಾಕ್ ಮಾಡುತ್ತೆ, ಹಾಗೆ ಲಿಂಫ್ಯಾಟಿಕ್ ಸಿಸ್ಟಮ್ನ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ಅವರಲ್ಲಿ ಭಯ ಆಗುತ್ತೆ, ಕೋಪ, ಹೆದರಿಕೆ, ಹ್ಯಾಲ್ಯುಸಿನೇಷನ್ಸ್ ಎಲ್ಲ ಆಗುತ್ತೆ. ತುಂಬ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ. ಕೊನೆಗೆ ಜೀವನೂ ಹೊರಟೋಗುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಆದರೆ ವ್ಯಾಕ್ಸಿನೇಷನ್ ಇದೆ. ಅದಕ್ಕೆ ಪಾರ್ಟ್ 2 ನೋಡಿ.